ಹೆಲೋ ಗಾಯ್ಸ್, ಈ ವಿಡಿಯೋನ ನೋಡಲು ಮೊದಲಿನ 2 ಪಾಠಗಳನ್ನು ನೋಡ್ಕೊಂಡು ಬನ್ನಿ. ಅಂದ ಮೇಲೆ ನಿಮಗೆ ಈ ವಿಡಿಯೋ ತಿಳಿಯುತ್ತೆ. ಬನ್ನಿ ಶುರು ಮಾಡೋಣ. 3ನೇ ಪಾಠ. ದೇವಾಲಯದ ಹೃದಯದಲ್ಲಿ ಅವಳು ದೇವಾಲಯ ಒಳಗೆ ನುಗ್ಗಿದ ಕ್ಷಣದಿಂದಲೇ ಅಲ್ಲಿ ನೆಲಕ್ಕಿಳಿದ ಬೀಳುವ ತಿನಿ ವಾತಾವರಣ ಬದಲಾಯಿತು. ದೇವಾಲಯದ ಪ್ರತಿಮೆ ತಲೆ ತಿರುಗಿದಂತಾಯಿತು. ಬತ್ತಿ ಹತ್ತಿರ ಬೀಳುವ ದೀಪ ನಂದಿತು. ಅವನು ನಾನು ಹುಡುಕುತ್ತಿದ್ದೇನೆ. ಆಕೆಯ ಕಿರಿಚುವ ಶಬ್ದ ದೇವಾಲಯದ ಗೋಡೆಗಳನ್ನು ತೂಗಿ ಬಿದ್ದಂತೆ ಕೇಳಿಸಿತು. ಶರ್ಮಾ ದೇವಾಲಯದಿಂದ ಹೊರಬರುವ ಮುನ್ನ ತಾನೇ ಕಂಡಂತ ದೃಶ್ಯವನ್ನು ಅವನ ಜೀವನ ಹೊಳೆಯ ಎದುರುಕೊಂಡಿತ್ತು. ಅಲ್ಲಿ ದೇವರದ ಗುಡಿಸಿನ ಬದಿಯಲ್ಲಿ ಒಂದು ಪುಟ್ಟ ಬಾಲಕ ಕುಳಿತಿದ್ದ. ಆದರೆ ಅವನು ಜೀವಂತವಲ್ಲ. ಅವನ ಕಣ್ಣುಗಳು ಬಿಳಿಬಿಳಿಯಾಗಿ ತೆರೆಯಾಗಿ ನೆರೆದಿದ್ದವು. ಅವಳ ಕೈ ಅವನ ಮೇಲೆ ನಿಂತಿತ್ತು. ಶೀತವಾಗಿ ನಿವೃತ್ತವಾಗಿ ಬದುಕಿದ ಶವಗಳು. ಉದಯದವರೆಗೆ ಶರ್ಮಾ ಯಾವುದೋ ಜಾಗದಲ್ಲಿ ಬಿದ್ದು ಅವನು ಊರಿಗೆ ಓಡಿದ. ಆತ್ಮ ಇದೆ ಎಂದು ಹೇಳಲು, ಆದರೆ ಊರಿನಲ್ಲಿ ಪ್ರತಿಯೊಬ್ಬನ ಮುಖದಲ್ಲಿ ಶೂನ್ಯತೆ ಇತ್ತು. ಎಲ್ಲರೂ ಮೌನ. ಅರವಿಂದ ಬಂದೇನು ಎಂಬುದನ್ನು ಕೇಳಿದಾಗ ಯಾರೂ ಬಾಯಲ್ಲಿ ನಗುವಿನ ಆವರಣ. ಅವನಿಂದ ನಾವು ಯಾವಾಗಲೇ ಬಿಡುವು ಪಡೆದುಕೊಂಡೆವು. ಶರ್ಮಾ ಬಚ್ಚಿಬಿದ್ದ. ಅರವಿಂದ್ 3 ದಿನಗಳ ಹಿಂದೆ ಕಾಣೆಯಾಗಿದ್ದ. ಆದರೆ ಯಾರೂ ಅವನ ಹೆಸರನ್ನೇ ಉಚ್ಚರಿಸಿರಲಿಲ್ಲ. ಹೊರಗೆ ಬಂದಾಗ ಅವನ ಮನೆಯಲ್ಲಿ ಒಂದು ಚಿತೆ ಕಟ್ಟಲಾಗಿತ್ತು. ಯಾರೂ ಏನು ಹೇಳದೆ ನೋಡುತ್ತಿದ್ದರು. ಮನೆಯ ಒಳಗೆ ಅರವಿಂದ್ ನಿಂತಿದ್ದ. ಆದರೆ ಅವನ ಹಸಿವಿನ ಕಣ್ಣುಗಳು ಕೆಂಪಾಗಿದ್ದವು. ಅಂದಿನ ರಾತ್ರಿ ಊರಿನಲ್ಲಿ ಮೂಡಿದ ಅಂಧಕಾರ ಸಾಮಾನ್ಯವಿಲ್ಲ. ಆಕೆಯ ಕಿಲಕಿಲ ನಗು ಬೀಳುತ್ತಿದ್ದ ಝರಿ ಗಾಳಿ ಸಹಿತ ಊರಿನ ಮನೆಯೊಳಗೆ ನುಗ್ಗುತ್ತಿತ್ತು. ಮೊದಲಿಗೆ ಶ್ರೀಧರ್ ಎಂಬ ಮನುಷ್ಯ ಮನೆಯ ಗೋಡೆಯ ಬಳಿ ನಿಂತಾಗ ಅವನ ಮುಂದೆ ಏನೋ ಹಾರುತ್ತಾ ಬಂತು. ಅವನ ಕಣ್ಣು ಮುಚ್ಚೋ ಹೊತ್ತಿಗೆ ಗಂಟೆ ಶಬ್ದ ಗಾಳಿಯಲ್ಲಿ ಬಡಿದಂತೆ ಬಡಿದ ಭೀತಿಯಾದ ನಗು. ಅವಳು ಬಂದಳು ಎಂದು ಯಾರೋ ಕೂಗಿದ ಮೋರೆ ಇತ್ತರೆ. ಮನೆಗೆ ನುಗ್ಗಿದ್ದ ಆಕೆಯ ಗೋಡೆಯಲ್ಲಿ ಹಾರಿದಂತೆ ಹುಡುಗನ ಕೈತ್ತಿಗೆ ಕೈ ಇಟ್ಟುಕೊಂಡಳು. ಶಬ್ದವಿಲ್ಲದೆ ಕತ್ತಿ ತಿರುಗುವುದಂತೆ ಹುಡುಗ ನೆಲಕ್ಕೆ ಬಿದ್ದ. ಅವಳ ರಕ್ತವಿಲ್ಲದ ಮುಖ, ಉದ್ದವಾದ ಕೂದಲು ಮತ್ತು ಅವಳ ಕೆಂಪು ಕಣ್ಣುಗಳು ಮನೆ ಕೆಲಸ ಮಾಡುವ ಗೃಹಿಣಿಯನ್ನು ನೋಡಿ ಇದ್ದವು. ಗೃಹಿಣಿ ಕೂಗಿದಳು, ಆದರೆ ಆ ಶಬ್ದ ಹೊರಗೆ ಬರಲಿಲ್ಲ. ಮುಂದಿನ ಕ್ಷಣ ಆಕೆ ಅಲೆಮಾರಿಯಾಗಿ ಎಸೆದಂತೆ ಬಿದ್ದಳು. ಊರಿನ ಮನೆಗೆ ಬೆಳಕು ನಿಂತಿತು. ಪಕ್ಕದ ಬೀದಿಯಲ್ಲಿ ಓಡುತ್ತಿದ್ದ ಮಕ್ಕಳು ತಿರುವಾಗಿ ನೋಡಿದಾಗ ಆಕೆ ಹಾರುತ್ತಿದ್ದಳು. ಹೆಜ್ಜೆ ಇಡದೆ, ನೆಲಕ್ಕೆ ತಾಗದೆ ಅವಳು ಯಾರನ್ನು ಹುಡುಕುತ್ತಾ ಇದ್ದಾಳೆ. ಮಹಿಳಾ ಶಾಪದ ಇತಿಹಾಸ. ಹಳೆಯ ಕಾಲದಲ್ಲಿ ಈ ಊರಿನಲ್ಲಿ ಲಲಿತಾ ಎಂಬ ಯುವತಿ ದೇವಾಲಯದ ಸೇವೆಗೆ ನೇಮಿಸಲಾಗಿದ್ದಳು. ಆದರೆ ಅಷ್ಟರಲ್ಲಿ ಒಬ್ಬ ತಂತ್ರಜ್ಞ ಅವನನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿದ. ಆಕೆ ಆತ್ಮಹತ್ಯೆ ಮಾಡಿಕೊಂಡಳು. ದೇವಾಲಯದಲ್ಲೇ ಆಕೆಯ ಆತ್ಮ ಅಲ್ಲಿಯೇ ಬಿಟ್ಟು ಹೋಗಲಿಲ್ಲ. ಅವನ ಶಾಪದ ಪ್ರಕಾರ ಪ್ರತಿ 15 ವರ್ಷದ ಒಳಗಡೆ ಜೀವಂತವಾಗುತ್ತಿದ್ದಳು. ಮಕ್ಕಳನ್ನು ತನ್ನ ಬಳಿಗೆ ಎಳೆದುಕೊಳ್ಳುತ್ತಿದ್ದಳು. ಈ ವರ್ಷ ಅದು ಆರಂಭವಾಗಿದೆ. ಮರಳಿ ಬರುವವಳು ಹೆಚ್ಚು ಬಲಿಷ್ಠವಾಗಿ. ಶರ್ಮಾ ತಾನು ಊರಲ್ಲಿ ಉಳಿಯಲು ಯೋಗ್ಯನಲ್ಲ ಎಂದು ತಿಳಿದ. ಆದರೆ ಅವನು ಬಾಬಾರ ಪುಸ್ತಕವೊಂದನ್ನು ಪತ್ತೆ ಹಚ್ಚಿದ. ಅದರಲ್ಲಿ ಶಾಪ ನಿವಾರಣೆಯ ನಿಧಾನವಿತ್ತು. ಆದರೆ ದಡವೇ ಇರಲಿಲ್ಲ. ಆತ್ಮವಿಲ್ಲದ ಹೋರಾಟ ಸುಲಭವಿಲ್ಲ. ಅವನು ರಾತ್ರಿ ದೇವಾಲಯ ಹತ್ತಿರ ಹೋದ. ಕೈಯಲ್ಲಿ ಆಧ್ಯಾತ್ಮಿಕ ಮಂತ್ರವನ್ನು ತಂತಿ. ಆದರೆ ಆಗಲೇ ಆಕೆ ಹಾರುತ್ತಾ ಬಂದಳು. ಗಾಳಿಪಟವನ್ನು ಆಕೆ ನಿಶ್ಚಲವಾಗಿ ಸಾಗುತ್ತಿದ್ದಳು. ನೀನು ಬರುವೆಯಾ? ನನಗೆ ಇನ್ನೊಬ್ಬನನ್ನು ಬೇಕು. ಆಕೆ ನಗುತ್ತಾ ಶರ್ಮಾನವಿನ ಕಿವಿಯಲ್ಲಿ ಹೆಸರನ್ನು ಹೇಳಿದಳು. ಅವನ ಮಗಳ ಹೆಸರು. ಕಡೆಯಲ್ಲಿ ಏನಾಗುತ್ತೆ? ಶರ್ಮಾ ಅವಳನ್ನು ನಿಲ್ಲಿಸಬಹುದಾ? ಅವಳ ಶಾಪ ಎಷ್ಟು ಜನರನ್ನು ಬಲಪಡಿಸುತ್ತಿದೆ ಎಂಬುದನ್ನು ನೋಡಲು 4ನೇ ಭಾಗ ನೋಡಿ. ಮುಂದಿನ ಭಾಗದಲ್ಲಿ ಅವನ ಮಗಳು, ಅವಳ ಆತ್ಮ. ಇದೊಂದು ಆರಂಭ ಮಾತ್ರ. ಈಗ ಅವಳ ಕಣ್ಣನ್ನು ಎಲ್ಲೆಡೆ ಕಾಣುತ್ತಿದೆ.